ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಹೆಂಡತಿ ಇನ್ನೂ ತನ್ನ ಮಾಜಿ ಪ್ರೇಮಿಯೊಂದಿಗೆ ಸುತ್ತಾಡುತ್ತಿದ್ದಾಳೆ. ನಾನೇನು ಮಾಡಲಿ? ನನ್ನ ಹೆಂಡತಿ ಆಕೆಯ ಮಾಜಿ ಪ್ರಿಯಕರನ ಜೊತೆ ಮೋಜು ಮಾಡುತ್ತಿರುವುದನ್ನು ನಾನು ನೋಡಿದೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎನ್ನುವ ಪ್ರಶ್ನೆಗೆ ತಜ್ಞರ ಸಲಹೆ ನೋಡೋಣ. ನಾನು ಒಬ್ಬ ವಿವಾಹಿತ ವ್ಯಕ್ತಿ. ನನ್ನ ವೈವಾಹಿಕ ಜೀವನದಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ. ಮೊದಲೆಲ್ಲ ನನ್ನ ಹೆಂಡತಿ ತನ್ನ ತಾಯಿಯ ಮನೆಗೆ ಯಾವಾಗಲೊಮ್ಮೆ ಭೇಟಿ ನೀಡುತ್ತಿದ್ದಳು. ಆದರೆ ಕಳೆದ ಕೆಲವು ಸಮಯದಿಂದ ನನ್ನ ಹೆಂಡತಿ ಆಗಾಗ್ಗೆ ತನ್ನ ತವರು ಮನೆಗೆ ಭೇಟಿ ನೀಡಿದ್ದಳು. ಅವಳು ತವರು ಮನೆಗೆ ಹೋಗುವುದರಲ್ಲಿ ನನ್ನ ಅಭ್ಯಂತರವೇನಿಲ್ಲ. ಆದರೆ ನನ್ನ ಸಮಸ್ಯೆ ಏನೆಂದರೆ ಆಕೆ ತನ್ನ ಮಾಜಿ ಗೆಳೆಯನನ್ನು ಭೇಟಿಯಾಗಲು ಹೋಗುತ್ತಿದ್ದಾಳೆ. ಇಬ್ಬರನ್ನು ಜೊತೆಯಲ್ಲಿ ನೋಡಿ ಸಹಿಸಲಾಗುತ್ತಿಲ್ಲ. ನಾನು ಆಕೆಯ ಇನ್ಸ್ಟಾಗ್ರಾಮ್ ಮೂಲಕ ಆಕೆ ತನ್ನ ಮಾಜಿ ಪ್ರಿಯಕರನೊಂದಿಗೆ ಸುತ್ತಾಡುತ್ತಿರುವುದನ್ನು ನೋಡಿದ್ದೇನೆ. ಅವರು ಒಟ್ಟಿಗೆ ತುಂಬ ಸಂತೋಷವಾಗಿರುವಂತೆ ಕಾಣುತ್ತಿದ್ದೆ. ಅವರಿಬ್ಬರಿಗೂ ಜೊತೆಯಾಗಿ ಸುತ್ತಾಡುವುದನ್ನು ನೋಡಿ ನನಗೆ ತುಂಬ ಹೊಟ್ಟೆಕಿಚ್ಚು ಆಗಿತ್ತೆ. ಅವರಿಬ್ಬರನ್ನು ಜೊತೆಯಾಗಿ ನೋಡಿ ನನಗೆ ನಹಿಸಲಾಗುತ್ತಿಲ್ಲ. ನಾನು ಸಹ ಅವಳೊಂದಿಗೆ ಅದರ ಬಗ್ಗೆ ಮಾತನಾಡಲು ಪ್ರಶ್ನಿಸಿದೆ. ಆದರೆ ಅವಳು ಮತ್ತೆ ಅವಳ ಮಾಜಿ ಗೆಳೆಯನ ಬಗ್ಗೆ ಕೇಳಿದರೆ ಅವಳು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಹೋಗುವುದಾಗಿ ಬೆದರಿಕೆ ಹಾಕಿದ್ದಾಳೆ. ಅವಳು ನನಗೆ ಮೋಸ ಮಾಡುತ್ತಿದ್ದಾಳೆ. ಮದುವೆಯ ನಂತರವೂ ಅವನನ್ನು ಮರೆಯಲು ಅವಳಿಗೆ ಸಾಧ್ಯವಾಗುತ್ತಿಲ್ಲವೇ? ಅವರು ಇನ್ನೂ ಪರಸ್ಪರ ಪ್ರೀತಿಸುತ್ತಿದ್ದರೆಯೇ ಒಂದು ಗೊತ್ತಾಗುತ್ತಿಲ್ಲ. ಹೀಗಿರುವಾಗ ನಾನೇನು ಮಾಡಲಿ? ನಿಮ್ಮ ಹೆಂಡತಿ ನಿಮಗೆ ಎಷ್ಟು ನಿಷ್ಠೆಯಿಂದ ಇದ್ದರೆ ಆಕೆ ನಿನ್ನನ್ನು ಎಷ್ಟು ಪ್ರೀತಿಸುತ್ತಾಳೆ ಎನ್ನುವುದು ಮುಖ್ಯ. ಆಕೆ ಪದೇ ಪದೇ ತವರು ಮನೆಯ ಕಡೆಗೆ ಹೋಗುತ್ತಿರುವುದು ಕಾರಣಕ್ಕೆ ಆಕೆಯ ನಿಷ್ಠೆಯನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ ಎಂದು ಅನಿಲ್ ಕುಮಾರ್ ಹೇಳುತ್ತಾರೆ. ಆಕೆ ನಿಮಗೆ ಮೋಸ ಮಾಡಲು ಬಯಸಿದರೆ ನಿಮ್ಮನ್ನು ಬಿಟ್ಟು ಹೋಗಬಹುದಿತ್ತು. ಅವರಿಬ್ಬರ ನಡುವೆ ಏನು ನಡೆಯುತ್ತಿದೆ ಎಂದು ನಿಮಗೆ ಇನ್ನೂ ಸರಿಯಾಗಿ ತಿಳಿದಿಲ್ಲವಾದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ. ಬಹುಶಃ ಅವರಿಬ್ಬರು ಬ್ರೇಕಪ್ ಆದ ನಂತರ ಒಳ್ಳೆಯ ಸ್ನೇಹಿತರಾಗಿರಬಹುದು. ನೀವು ಯೋಚಿಸುತ್ತಿರುವಂತೆ ಅವರ ನಡುವೆ ಏನೂ ಇಲ್ಲದಿರಬಹುದು. ನಿಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕಿ. ನೀವು ಹೇಳಿದಂತೆ ನಿಮ್ಮ ಹೆಂಡತಿಯನ್ನು ಆಕೆಯ ಮಾಜಿ ಜೊತೆ ನೋಡಿದಾಗ ನಿಮಗೆ ತುಂಬ ಬೇಜಾರವಾಯಿತು. ಅಂತಹ ಸಂದರ್ಭದಲ್ಲಿ ನೀವು ಆಕೆಯೊಂದಿಗೆ ನಿಷ್ಠಾವಂತರಾಗಿ ಮತ್ತು ಉತ್ತಮ ಸಂಬಂಧವನ್ನು ಹೊಂದಲು ಬಯಸಿದರೆ ನೀವಿಬ್ಬರು ಒಟ್ಟಿಗೆ ತುಂಬ ಸಂತೋಷವಾಗಿ ಕಳೆದಿರುವ ಸಮಯವನ್ನು ನೆನಪಿಕೊಳ್ಳಿ. ನಿಮ್ಮಿಬ್ಬರು ಪರಸ್ಪರ ಸಾಕಷ್ಟು ಸಮಯ ಕಳೆದನ್ನು ನೆನಪಿಕೊಳ್ಳುವುದು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಪುನರ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ. ನೀವು ನಿಮ್ಮ ಹೆಂಡತಿಯೊಂದಿಗೆ ಗರಿಷ್ಠ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಹೆಂಡತಿಯನ್ನು ಸರಿಯಾಗಿ ಗಮನಿಸಿಲ್ಲ. ಈ ಸಂಬಂಧದಲ್ಲಿ ಪರಸ್ಪರ ಮಾತುಕತೆ ನಿಂತಾಗ ಅಥವಾ ಕಡಿಮೆಯಾದಾಗ ವಿಷಯಗಳು ಹದಗೆಡುವ ಪ್ರಾರಂಭಿಸುತ್ತವೆ. ಬಹುಶಃ ನೀವು ಸ್ವಲ್ಪ ಸಮಯದಿಂದ ನಿಮ್ಮ ಹೆಂಡತಿಯತ್ತ ಗಮನ ಹರಿಸಿಲ್ಲ ಎಂದು ಕಾಣುತ್ತದೆ. ಈ ಕಾರಣದಿಂದಾಗಿ ಅವಳು ತನ್ನ ಮಾಜಿ ಗೆಳೆಯನೊಂದಿಗೆ ಬೇರೆಯಾಗಲು ಪ್ರಾರಂಭಿಸುತ್ತಿದ್ದಾಳೆ. ಮೊದಲು ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿ, ನಂತರ ಎಲ್ಲವೂ ಸರಿಯಾಗುತ್ತೆ. ಹೆಂಡತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಪತಿ ಪತ್ನಿಯ ನಡುವೆ ಉತ್ತಮ ಸಂಬಂಧಕ್ಕಾಗಿ ಇಬ್ಬರ ನಡುವೆ ಉತ್ತಮ ಸಂವಹನವನ್ನು ಹೊಂದುವುದು ಬಹಳ ಮುಖ್ಯ. ಅದಕ್ಕೆ ನೀವಿಬ್ಬರು ಮುಕ್ತವಾಗಿ ಮಾತನಾಡಬೇಕು. ಈ ಪರಿಸ್ಥಿತಿಯಲ್ಲಿ ನೀವು ಎಷ್ಟೇ ಆಸಕ್ತಿಯಾಗಿರುತ್ತೀರಿ ಎಂದು ನೀವು ಅವರಿಗೆ ಹೇಳಬಹುದು. ಗಂಡ ಹೆಂಡತಿ ಎಲ್ಲವನ್ನು ಬಹಿರಂಗವಾಗಿ ಹಂಚಿಕೊಂಡರೆ ಎಲ್ಲವೂ ಸರಿಯಾಗೇ ಇರುತ್ತದೆ. ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.